ಅಂತ ನಿಮಗೆ ಫೋಟೋ ಇದ್ದರೆ ಹಾಕ್ತೀನಿ ನೋಡಿ. ಶೋರೂಮಿಗೆ ಬಿಟ್ಟರೆ ವೇಸ್ಟು. ಈ ಪ್ಲೇಟ್ನೇ ಚೇಂಜ್ ಮತ್ತು ಯಾವ ಥರ ರಿಯಾಕ್ಷನ್ ಸ್ವಲ್ಪ ಆಟ ಆಡಿಸ್ಬಿಟ್ಟು ಕೊಡೋಣ ಅಂತೀನಿ. ವಾಟ್ ಈಸ್ ದ ಫಾರ್ಮ್? ಹಾಯ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಇವತ್ತು ವ್ಲಾಗು ನಾನು ನಮ್ಮ ಅಮ್ಮಗೆ ಇಷ್ಟವಾಗಿರುವಂತಹ ಸ್ವೀಟ್ನ ತೊಗೊಂಡೋಗಿ ಕೊಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಸೊ ಅವರ ರಿಯಾಕ್ಷನ್ ನೋಡೋಣ. ಬಿಕಾಸ್ ನನ್ನ ಮೊನ್ನೆ ವ್ಲಾಗಲ್ಲಿ ತುಂಬ ಸಪೋರ್ಟ್ ಮಾಡಿದ್ದಾರೆ ನಮ್ಮಮ್ಮ. ಸೊ ವೈಲ್ ಎಡಿಟಿಂಗ್ ನನಗೆ ತುಂಬ ಅನ್ನಿಸ್ತಾ ಇತ್ತು. ಸೊ ಅದಕ್ಕೋಸ್ಕರ ಬನ್ನಿ ಗೈಸ್, ತೊಗೊಂಡೋಗಿ ಸ್ವೀಟ್ನ ಕೊಡುವ ಮತ್ತು ಅವರ ರಿಯಾಕ್ಷನ್ ನೋಡುವ. ಕೊಡ್ಬೇಕಾದ್ರೆ ಸ್ವಲ್ಪ ಆಟ ಆಡಿಸಿ ಏನಾದ್ರು ಕ್ವಶನ್ ಕೇಳಿ ಆ ಥರ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಗೈಸ್ ಹೋಗುವ. ಮತ್ತು ನನ್ನ ಗಾಡಿ ಸರ್ವಿಸಿಗೆ ಹೋಗಿತ್ತು ಗೈಸ್. ಸೊ ಬಂದಿದೆ ವಾಪಸ್. ನಿನ್ನೆ ಬಂದೆ. ಫುಲ್ಲು ಸರ್ವಿಸ್ ಇತ್ತು ಗೈಸ್. 5000 ಕಿಲೋಮೀಟರ್ ಸರ್ವಿಸ್ ಇತ್ತಲ್ಲ. ಸೊ ಎಲ್ಲ ಮಾಡಿಸಿದ್ದೀನಿ. ಏನೇನು ಮಾಡಿದ್ದಾರೆ ಗಾಡೀಲಿ ಅಂತ ಅಂದರೆ, ಏರ್ ಫಿಲ್ಟರ್ ಚೇಂಜ್ ಮಾಡಿದ್ದಾರೆ. ಸೊ ಆಯಿಲ್ಲು ಕಂಪ್ಲೀಟಾಗಿ ಚೇಂಜ್ ಮಾಡಿದ್ದಾರೆ. ಮತ್ತು ಗೇರ್ ಬಾಕ್ಸ್ ಆಯಿಲ್ ಕೂಡ ಫುಲ್ ಚೇಂಜ್ ಮಾಡಿದ್ದಾರೆ ಗೈಸ್. ಆಲ್ಮೋಸ್ಟ್ ಏನು ಗೊತ್ತಾ, ಇದರಲ್ಲಿ ಗೇರೇ ಇಲ್ಲ, ಇನ್ನೇನು ಗೇರ್ ಬಾಕ್ಸ್ ಆಯಿಲ್ ಅಂತ ಅಂತಾರೆ. ಬಟ್ ಇದರಲ್ಲೂ ಗೇರ್ ಬಾಕ್ಸ್ ಆಯಿಲ್ ಅಂತ ಸಪ್ರೇಟಾಗಿ ಹಿಂದೆಗಡೆ ಕೊಟ್ಟಿರ್ತಾರೆ. ನಾನು ಈ ಸಲ ಶೋರೂಮಿಗೆ ಕೊಟ್ಟಿಲ್ಲ ಗೈಸ್. ನಾನು ಸರ್ವಿಸಿಗೆ ಈ ಸಲ ಗೊತ್ತಿರೋರ ಹತ್ರ, ಪರಿಚಯ ಇರೋರ ಹತ್ರ ಬಿಟ್ಟೆ. ಅಂದರೆ ನನಗೆ ಪರಿಚಯ ಅಲ್ಲ, ನಮಗೆ ಗೊತ್ತಿರೋರಿಗೆ ಪರಿಚಯ ಇರೋರ ಹತ್ರ ಬಿಟ್ಟಿದ್ದೀನಿ. ನೋಡುವ, ಅವ್ರ ಹತ್ರ ಸರ್ವಿಸ್ ಮಾಡಿಸಿದ್ದೀನಿ. ಸೊ ಒಂದು ದಿವಸ ಆಯಿತು ಇಸ್ಕೊಂಡು ಗಾಡಿನ. ಏನು ಪ್ರಾಬ್ಲಮ್ ಎಲ್ಲ ಏನು ಬಂದಿಲ್ಲ ನನಗೆ. ಓಡಿಸ್ತಾ ಇದ್ದೀನಿ ನೋಡಿ. ನನಗೆ ಶೋರೂಮಲ್ಲಿ ಬಿಟ್ಟಾಗ ಇದನ್ನು ಚೇಂಜ್ ಮಾಡಿಬಿಟ್ಟಿದ್ರು ಗೈಸ್. ಇಲ್ಲಿ ನೋಡಿ, ಇಲ್ಲಿ ಸ್ಕ್ರ್ಯಾಚಸ್ ಕಾಣಿಸ್ತಾ ಇತ್ತಲ್ಲ, ಇಲ್ಲಿ ನೋಡಿ, ಇಲ್ಲಿ ಗೈಸ್. ಇದಕ್ಕಿಂತ ಮುಂಚೆ ಪೇಂಟ್ ಮಾಡೋಕ್ಕಿಂತ ಮುಂಚೆ ಯಾವ ಥರ ಸ್ಕ್ರ್ಯಾಚಸ್ ಆಗಿತ್ತು ಅಂತ ನಿಮಗೆ ಫೋಟೋ ಇದ್ದರೆ ಹಾಕ್ತೀನಿ ನೋಡಿ. ಫುಲ್ ಆಗ್ಬಿಟ್ಟಿದ್ದು ಗೈಸ್. ಇಲ್ಲಿ ನೋಡಿ, ಇಲ್ಲಿ ಚೆನ್ನಾಗೈತೆ, ಒಳಗಡೆ ಡ್ಯಾಮೇಜ್ ಆಗೈತೆ ಅಂತ ಅಂದರೆ ಹೆಂಗಾಯ್ತು ಹೇಳಿ. ಸೊ ಶೋರೂಮಿಗೆ ಬಿಟ್ಟರೆ ವೇಸ್ಟು. ಈ ಪ್ಲೇಟ್ನೇ ಚೇಂಜ್ ಮಾಡಿಬಿಟ್ಟಿದ್ರು. ಆಮೇಲೆ ಅದು ಇದು ಅಂತ ಮಾತಾಡಿ ಶೋರೂಮಿಗೆ ಬಿಡೋದೇ ವೇಸ್ಟ್ ಅನಿಸ್ಬಿಡುತ್ತೆ ಎಷ್ಟೊಂದು ಸಲ. ಬನ್ನಿ ಗೈಸ್, ಇವಾಗ ಹೋಗುವ. ಮನೇಲಿ ಕಾಯ್ತಾ ಇದ್ದಾರೆ. ಸೊ ಸ್ವೀಟ್ ಕೊಟ್ಟು ಯಾವ ಥರ ಎಕ್ಸ್ಪ್ರೆಷನ್ ಮತ್ತು ಯಾವ ಥರ ರಿಯಾಕ್ಷನ್ ಸ್ವಲ್ಪ ಆಟ ಆಡಿಸ್ಬಿಟ್ಟು ಕೊಡೋಣ ಅಂತಿದ್ದೀನಿ. ಬನ್ನಿ ಗೈಸ್ ಹೋಗುವ. ಗೈಸ್ ಇವಾಗ ಐಟಮ್ ತೊಗೊಂಡು ಹೋಗ್ತಾ ಇದ್ದೀನಿ ವಾಪಸ್ಸು. ಬನ್ನಿ ಹೋಗುವ. ನಾನು ಬಂದೆ. ದೇವಸ್ಥಾನಕ್ಕೆ ಹೋಗಿದ್ದೆ. ದೇವಸ್ಥಾನದಲ್ಲಿ ಯಾರೋ ಒಬ್ರು ಅಂಕಲ್ ಬಂದು, ಲೈಕ್ 32ರಿಂದ 35 ವರ್ಷ ಅವ ಅಂಕಲ್ಗೆ. ಆ ಥರ ಇದ್ರು. ಬಂದರು, ನನ್ನ ಪಕ್ಕ ನಿಂತ್ಕೊಂಡು ಬೊಟ್ಟನ್ನ ಎತ್ಕೊಂಡು ಗೈಸ್, ಬೊಟ್ಟನ್ನ ಎತ್ಕೊಂಡು ನನ್ನ ಹಣೆಗಿಟ್ರು. ಅದಾದ್ಮೇಲೆ ಕೈ ಹಿಂಗೆ ತಿರುಗಿಸ್ಕೊಂಡು ನನಗೂ ಇಡಿ ಅಂತ ಅಂದರು. ಇಟ್ಟೆ. ನನಗೆ ತುಂಬ ಖುಷಿ ಆಯಿತು ಆ ಟೈಮಲ್ಲಿ. ಅದಾದ್ಮೇಲೆ ಒಂದು ಸ್ವಲ್ಪ ಹೊತ್ತಾದ್ಮೇಲೆ, ಯಾಕೆ ನನ್ನ ಹತ್ರ ಇಟ್ಟು ಹಿಡಿಸ್ಕೊಂಡ್ರ ಆ ಥರ? ಏನು ಉದ್ದೇಶ ಇರ್ಬೋದು? ಏನಾದ್ರು ತಪ್ಪು ಉದ್ದೇಶನ? ಏನೇನೋ ತಲೆಗೆ ಓಡ್ಬಿಡ್ತು ನನಗಂತೂ. ಏನು ಗೊತ್ತಾ, ಈಗ ಬಂದ್ಬಿಟ್ಟು ಬಟ್ಟಿಕ್ಕಿದ್ರು, ಅದೇ ಕೈಲಿ ಅದೇ ಬೊಟ್ಟನ್ನ ಹಿಂಗೆ ತಿರುಗಿಸ್ಕೊಂಡು ಅದು ನನ್ಗೇನು ಖುಷಿ ಆಯ್ತು. ಆದ್ರೆ ಬೇರೆ ಏನಾದ್ರು ಉದ್ದೇಶ ಇರ್ಬೋದಾ ಅಂತ ನಾನು ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ಯೋಚನೆ ಮಾಡ್ತಾ ಇದ್ದೆ. ಏನು ಉದ್ದೇಶ ಇರಲ್ಲ. ನಾನು ಅವ್ರಿಗೆ ಲೈಫಲ್ಲಿ ಮೋಸ ಮಾಡಿರ್ತಾರೆ ಗೊತ್ತಾ. ಆ ಥರ ಜಾಸ್ತಿ ಎಕ್ಸ್ಪೀರಿಯನ್ಸ್ ಆದಾಗ ನಮಗೆ ಯಾರನ್ನ ನಂಬಕ್ಕೂ ಕಷ್ಟ. ಬೇರೆಯವ್ರು ಮೋಸ ಮಾಡಿರ್ತಾರಲ್ಲ, ಇನ್ನೊಬ್ರ ಆ ಮೋಸನ ಬೇರೆಯವ್ರು ಒಳ್ಳೆಯವ್ರು ಬರ್ತಾರಲ್ಲ, ಅವ್ರ ಮೇಲೆ ನಂಬಿಕೆ ಬರಲ್ಲ ಅಂತ ಅವ್ನು ಹೇಳ್ತಾವ್ರೆ. ಈಗ ನಾವು ಬೇರೆಯವ್ರನ್ನ ನಂಬಕ್ಕೂ ಕಷ್ಟ ಆಗ್ಬಿಡುತ್ತೆ.
ಒಳ್ಳೆಯವ್ರೇ ಒಳ್ಳೆಯವ್ರನ್ನ ನಂಬಕ್ಕೂ ಕಷ್ಟ ಆಗ್ಬಿಡುತ್ತೆ. ಯಾಕಂತ ಅಂದ್ರೆ ಅವ್ರು ನಮಗೆ ಗೊತ್ತಿಲ್ಲ ಅಲ್ವಾ ಒಳ್ಳೆಯವರ ಕೆಟ್ಟವ್ರ ಅಂತ ಅಂದ್ಬಿಟ್ಟು ತುಂಬಾ ಯೋಚನೆ ಬಂದ್ಬಿಡುತ್ತೆ. ಈಗ ನನಗೆ ಶೋರೂಮಲ್ಲಿ ಮೋಸ ಮಾಡಿದ್ರು. ನಾನು ಇವಾಗ ಗಾಡಿ ಸರ್ವಿಸ್ ಮಾಡ್ಕೊಬಂದ, ಇವ್ರು ಯಾವ ತರ ಮಾಡಿರ್ಬೋದು, ಪಕ್ಕ ಕೆಲಸ ಮಾಡೋರ ಪ್ರೂಫ್ ಏನು, ಏನೇನೋ ನಂಬಿಕೆನೇ ದೇವರು, ನಂಬಿಕೆ ಇಡ್ಬೇಕಷ್ಟೇ. ಅದು ಆಗುತ್ತೋ ಹೋಗುತ್ತೋ ಅದ್ ನೆಕ್ಸ್ಟ್ ಪ್ರಶ್ನೆ. ಅದೇ ನಂಬಿಕೆ ಇಟ್ಟಿನಿ ಎಷ್ಟೊಂದ್ ಜನದ ಹತ್ರ ಮೋಸ ಹೋಗ್ಲಿ ಹೋಗ್ಬಿಟ್ಟು ಬಿಡು, ಮೋಸ ಮಾಡ್ತಾರ. ಅದೊಂದೇ ಭಯ ಗೈಸ್ ನನಗೆ. ಎಂತ ಬುದ್ಧಿವಂತನು ಒಂದಲ್ಲ ಒಂದ್ಸತಿ ಅಡಬೇಕು, ಏನು ಮಾಡಕ್ ಆಗಲ್ಲ. ಇದು ಕಾಲ ನಡೀತಾ ಇರ್ಲಿ ಅಷ್ಟೇ. ಏನೇನ್ ಮೋಸ ನಾವೇ ಹೋಗ್ತೀವೋ ಇಲ್ಲ ಅವರೇ ಮೋಸ ಮಾಡ್ತಾರೋ, ಎಲ್ಲ ಅವ್ನು ಹೆಂಗೆ ಬರ್ತಾನಾಗ ಆಗುತ್ತಷ್ಟೇ. ಗೈಸ್ ನಾನು ಅಲ್ಲಿ ಹೋಗಿ ಬರೋಷ್ಟೊತ್ತಿಗೆ ನಮ್ಮಮ್ಮಗ ಅಜ್ಜಿ ನೋಡ್ರಿ, ಅಜ್ಜಿ ನೀನ್ ಅಜ್ಜಿ ಅಲ್ಲ, ನೀನು ಬಜ್ಜಿ ಮಾಡಿದ್ಯಾ ಇವತ್ತು. ಇಲ್ಲ ತೋರಿಸ್ತೀನಿ. ಇದನ್ನ ಏಂತ ಕೇಳಮ್ಮ ನಾನು ತಂದಿದ್ದು. ನಮ್ಮಮ್ಮ ಮೊನ್ನೆ ಹಿಂಗೆ ಎಲ್ಲ ಔಟ್ ಸೈಡ್ ಕರ್ಕೊಂಡು ಹೋಗಿದಾಗ ಕೊಡ್ಸು ಅಂತ ಕೇಳಿದ್ರು. ನಾನು ಆ ಟೈಮಲ್ಲಿ ಅರ್ಜೆಂಟಲ್ಲಿದ್ದೆ, ಕೊಡ್ಸಿರ್ಲಿಲ್ಲ. ಅದಕ್ಕೆ ಕೊಡ್ಸಿದ್ದು. ಖುಷಿ ಆಯ್ತಾ ಅಮ್ಮ? ಖುಷಿ ಆಯ್ತಾ? ತಿನ್ನಿ ಹೋಗಿ. ಚಿರೋಟಿಗೆ ಅಮ್ಮ ಹಾಕೋತೀರಾ? ಹಾಕೋ, ಸುಮ್ಮನೆ ಕುಯ್ಯಲೆ ಕುಯ್ಯಲೆ ಏನಲ್ಲ ಸಾರಿಸ್ತಾವನೆ ತೋರ್ಸ. ನನಗೆ ಸ್ವಲ್ಪ ವಿಡಿಯೋ ಮಾಡಕ್ಕೆ ಪ್ರಾಬ್ಲಮ್ಗಳು ಆಗ್ತಾ ಇದಾವೆ ಗೈಸ್. ಯಾಕಂತ ಅಂದ್ರೆ ನಾವು ಏನೋ ಡೇರ್ ಚಾಲೆಂಜ್ ವಿಡಿಯೋ ಎಲ್ಲ ಮಾಡಿದ್ವು ಅಲ್ವಾ, ಸೊ ಅದರಲ್ಲಿ ಫೋನ್ದು ಪ್ರಾಬ್ಲಮ್ ಬಂದೈತೆ, ಮೈಕು ಪ್ರಾಬ್ಲಮ್ ಬಂದೈತೆ, ಎಡಿಟ್ ಮಾಡ್ಬೇಕಾದ್ರೆ ಫೋನು ಪ್ರಾಬ್ಲಮ್ ಕೊಟ್ಟೈತೆ. ಸಖತ್ ಪ್ರಾಬ್ಲಮ್ ಆಗ್ತೈತೆ ನನಗಂತೂ. ನಾವು ಅಮ್ಮ ಹೇಳ್ತವ್ರೆ ಬೇರೆ ಹೊಸ ತಗೋ ಅಂತ ಅಂದ್ಬಿಟ್ಟು. ನಾನು ಅದಕ್ಕೆ ಹೇಳ್ತಾ ಇದ್ದೆ. ಏನಂತೀರಾ ಅಮ್ಮ ನೀವು? ಏನಾದ್ರೂ ಒಂದ್ ಮಾಡ್ಬೇಕಲ್ವಾ, ತಗೋ. ಅದು ತುಂಬಾ ದೊಡ್ಡ ಬಜೆಟ್ ಆಗ್ಬಿಡುತ್ತೆ. ಇವಾಗ ನಾನು ಬೇಡ ಸದ್ಯಕ್ಕೆ ಅಂತ ಅನ್ಕೊಂಡು ಮಾಡ್ತಾ ಇದೀನಿ. ಬಟ್ ನನ್ನ ಫೋನು ತುಂಬಾ ನನಗೆ ಸಪೋರ್ಟೇ ಮಾಡ್ತಾ ಇಲ್ಲ ಗೈಸ್. ಆದ್ರೂ ನನಗೂ ಅಷ್ಟೇ ಇವನ್ನೆಲ್ಲ ಯೋಚನೆ ಮಾಡ್ತಾ ನಾನು ಅಷ್ಟೇ, ಎಷ್ಟು ಗಂಟೆಗೋ ಬರ್ಬೇಕಿದ್ದು, ನಾನು ಎಷ್ಟು ಗಂಟೆಗೋ ಬಂದೆ, ಸುಮ್ಮನೆ ಕುತ್ಕೊಬಿಟ್ಟಿದೆ ಒಂದು ಜಾಗದಲ್ಲಿ. ನನಗಂತೂ ನನ್ನ ಎಕ್ವಿಪ್ಮೆಂಟ್ಸ್ಗಳು ಇಲ್ಲದೆ ಇರೋದಕ್ಕೆ, ಮತ್ತೆ ನನ್ನ ಹತ್ರ ಇರೋ ಐಟಮ್ಗಳು ನನಗೆ ಸಪೋರ್ಟ್ ಮಾಡದೇ ಇರೋದಕ್ಕೆ ಫುಲ್ ತಲೆ ಕೆಟ್ಟೋಗ್ಬಿಟ್ಟೈತೆ ನನಗಂತೂ. ಗೈಸ್ ಇವತ್ತು ನಾನು ವಿಡಿಯೋ ಎಡಿಟ್ ಮಾಡಿದ್ದೀನಿ. ವಿಡಿಯೋ ಎಡಿಟ್ ಮಾಡಿ ನಾನು ಅದನ್ನ ಎಕ್ಸ್ಪೋರ್ಟ್ ಮಾಡೋಕ್ಕೇನೆ 8 ಅವರ್ ತಗೊಂಡಿದ್ದೀನಿ. ಏನಿಲ್ಲ, ಎಕ್ಸ್ಪೋರ್ಟ್ ಆಗ್ತೈತೆ, ಮಧ್ಯದಲ್ಲೇ ಕ್ರ್ಯಾಶ್ ಆಗ್ತೈತೆ, ಎಕ್ಸ್ಪೋರ್ಟ್ ಆಗ್ತೈತೆ, ಮಧ್ಯದಲ್ಲೇ ಕ್ರ್ಯಾಶ್ ಆಗ್ತೈತೆ, ಆಮೇಲೆ ಕ್ಲಾರಿಟಿ ಬರ್ತಾ ಇಲ್ಲ. ಯಪ್ಪ ಅಂತ ಕೆಲಸ ಮಾತ್ರ ಮಾಡಕ್ ಹೋಗ್ಬೇಡ. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗುವ ನಾಳೆ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್ ಗೈಸ್. ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ, ಮರಿಬೇಡಿ ಯಾರು. ಓಕೆ.